ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಪಚಲ್ ವ್ಲಾಗ್. ಇವತ್ತು ನನ್ನ ಮಗಳಿಗೆ ನಾನು ದಿಸ್ ಆರ್ ದಟ್ ಚಾಲೆಂಜ್ ಕೊಡ್ತಾಯಿದ್ದೀನಿ. ಅದರಲ್ಲಿ ನೋಡೋಣ ಅವಳು ಏನು ಚಾಯ್ಸ್ ಮಾಡ್ತಾಳೆ ಅಂತೇಳಿ. ಅವಳು ಏನು ಚಾಯ್ಸ್ ಮಾಡ್ತಾಳೆ ಅದನ್ನು ಇವತ್ತು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರಲ್ಲಿ ಅವಳು ಯಾವುದನ್ನು ಚಾಯ್ಸ್ ಮಾಡಿಸಿದ್ರು ನಾನು ಕೊಡ್ಸೋಕ್ಕೆ ರೆಡಿ ಇದ್ದೀನಿ. ಯಾಕಂದರೆ ಅವಳು ಬರ್ಡೇ ಇರೋದ್ರಿಂದ ನಾನು ಕೊಡಿಸ್ಲೇಬೇಕು. ಹಾಗಾಗಿ ಏನಾದರೂ ಓಕೆ, ಅವಳು ಚಾಯ್ಸ್. ಆ್ಯಕ್ಚುಲಿ ನಿಂಗೆ ಏನು ಅನ್ನಿಸ್ತಿದೆ? ಖುಷಿ ಆಗ್ತಿದೆ. ಇಷ್ಟ ಆಗ್ತಿದೆ ಈ ಚಾಲೆಂಜು? ಮಾಡ್ತೀಯಾ? ನಿಸರ್ಗ ದೂರದಲ್ಲಿ ನಿಂತ್ಕೊಮ್ಮ. ಇವಾಗ ನಾನು ನಿಮಗೆ ಫಸ್ಟು ಇವೆರಡನ್ನ ಕೊಡ್ತಾಯಿದ್ದೀನಿ. ನಿಮಗೆ ಮಾತ್ರ ತೋರಿಸ್ತಾಯಿದ್ದೀನಿ, ನಾನು ಅವಳಿಗೆ ತೋರಿಸಿಲ್ಲ. ಇವೆರಡರಲ್ಲಿ ಯಾವ ಚಾಯ್ಸ್ ಮಾಡ್ತಾಳೆ ನೋಡೋಣ, ಅದನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಸರ್ಗ ಯಾವ್ದಾರು ಅಂತ ತೆಗಿಯಮ್ಮ. ಓ, ನಿಮಗೆ ಮೂವಿ ಬೇಕಿತ್ತಾ ಶಾಪಿಂಗ್ ಕ್ಲಾತ್ ಬೇಕಿತ್ತಾ? ಶಾಪಿಂಗ್ ಕ್ಲಾತ್ಸೇ ಬೇಕಿತ್ತಾ? ಎಲ್ಲ ಕೊಡು. ಏನು ಅನ್ನಿಸ್ತು? ತುಂಬ ಖುಷಿ ಆಯಿತು. ಮೂವಿ ನೋಡೋಕೆ ಇಷ್ಟ ಇರಲಿಲ್ಲ. ಹೌದಾ? ಓಕೆ, ನೋಡಿ ನಾನು ಏನು ಬರ್ದಿದ್ದೀನಿ ಅಂತ ಹೇಳಿ. ನಿಸರ್ಗ ಯಾವ ಸೆಲೆಕ್ಷನ್ ಮಾಡ್ತಾಳೆ ನೋಡೋಣ, ಅದನ್ನು ಮಾಡೋಣ. ಓಕೆ, ಯಾವ್ದಾದ್ರು ಒಂದನ್ನು ನೀನು ಸೆಲೆಕ್ಟ್ ಮಾಡಬೇಕು. ಇನ್ನೊಂದು ಯಾವುದು ನೋಡಲ್ವಾ? ಏನು ಹೇಳು? ನಿಯರ್ ಬೈ ಶಾಪು ಮತ್ತು ಜುಡಿಯೋ ಬರ್ದಿದ್ದೆ. ಜುಡಿಯೋದಲ್ಲಿ ಸೆಲೆಕ್ಟ್ ಮಾಡಿದ್ದಾಳೆ. ಬಟ್ ಜುಡಿಯೋದಲ್ಲಿ ಇವಾಗ ಯಾವ ಥರ ಇದೆ ಸ್ಟಾಕು ಗೊತ್ತಿಲ್ಲ, ನೋಡೋಣ ಅವಳ ಲಕ್ಕು. ಜುಡಿಯೋಕ್ಕೆ ಬಂದ್ವಿ, ಬಟ್ ಯಾವುದು ನಮ್ಗೆ ಇಷ್ಟ ಆಗಲಿಲ್ಲ ಕ್ಲಾತು. ತುಂಬಾ ಟ್ರೈ ಮಾಡಿದ್ವಿ ಯಾವ್ದಾರು ಸಿಗುತ್ತೆ ಅಂತ ಹೇಳಿ, ಆದ್ರೂ ಯಾವುದು ಸಿಗಲಿಲ್ಲ. ಗೈಸ್, ಇವಾಗ ಬಂದು ನಾವು ಜುಡಿಯೋ ಅಂತ ಮುನ್ನಿ ತೆಗೆದಿದ್ಲು. ಆದರೆ ಜುಡಿಯೋದಲ್ಲಿ ಬಟ್ಟೆ ಕೊಡ್ಸೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಅಂದರೆ ಅದು ಆ್ಯಕ್ಚುಲಿ ಚೆನ್ನಾಗಿರಲಿಲ್ಲ ಜುಡಿಯೋದಲ್ಲಷ್ಟು. ಹಾಗಾಗಿ ನಾನು ಸ್ಟೈಲ್ ಯೂನಿಯನಲ್ಲಿ ಕೊಡಿಸ್ದೆ ಅವಳಿಗೆ. ಹೀಗೆ ನಾವು ಇನ್ನೂ ಎರಡಿದೆ, ಅದನ್ನು ಈಗ ಅವಳ ಕೈಲಿ ಪಿಕ್ ಮಾಡಿಸ್ತೀನಿ. ಯಾವ್ದು ಬಾ ಇವಾಗ ನಿನ್ನ ಸರದಿ. ಇವಾಗ ಯಾವ್ದು ಬೇಕು ಚಾಯ್ಸ್ ಮಾಡು. ಏನಿಲ್ಲ ಮಾಡಿಸ್ಬೇಕಂದ. ಈಗ ನೀನು ಹೇರ್ ಕಟ್ನ ಈ ನನಗೆ ಗೊತ್ತಿಲ್ಲ, ಅದೆಲ್ಲ ನೀನು ಏನು ಗೊತ್ತಾ, ಏನು ಸೆಲೆಕ್ಟ್ ಮಾಡಿದ್ಯಾ ಅದು ಮಾಡ್ಕೊಳ್ಳೇಬೇಕು ಕಂದ, ಪ್ಲೀಸ್. ಏನಿಲ್ಲ ಕಂದ, ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನಾನು ಅದನ್ನು ಬರೆದಿದ್ದು ಹೇರ್ ಕಟ್ ಇರಲಿ ಅಂತ. ಮಾಡಿಸ್ಕೋ, ಏನಿಲ್ಲ, ಚೆನ್ನಾಗಿರುತ್ತೆ ಕಣೋ. ಯಾವ ಇವೆಲ್ಲ ಬಿರಿಯಾನಿ ಕೊಡ್ಸಲ್ಲ, ನೀನು ಮಾಡಿರೋದು ಅದನ್ನು ಪಿಕ್ ಮಾಡಿದ್ದೆ. ನಾನು ಬಿರಿಯಾನಿ ಹೆಂಗೆ ಕೊಡಿಸ್ಲಿ? ಇಲ್ಲ ಕಂದ, ಸಾರಿ. ಓಕೆ, ನಾನೀಗ ಮುನ್ನಿನ ಹೇರ್ ಅಫೇರ್ ಸಲೂನ್ಗೆ ಕರ್ಕೊಂಬಂದಿದ್ದೀನಿ, ಫ್ಯಾಮಿಲಿ ಸಲೂನ್ಗೆ ಹೇರ್ ಕಟ್ ಮಾಡಿಸ್ಲಿಕ್ಕೆ ಅಂತ ಹೇಳಿ. ನೋಡೋಣ ಹೇಗೆ ಇರುತ್ತೆ ಅವಳು ಹೇರ್ ಸ್ಟೈಲು. ಮುನ್ನಿಗಂತೂ ಸ್ವಲ್ಪನೂ ಇಷ್ಟ ಇಲ್ಲ, ಬಟ್ ನನಗೂ ಪ್ಲ್ಯಾನ್ ಇರಲಿಲ್ಲ, ಆದರೂ ನೋಡೋಣ. ಓಕೆ, ನೋಡಿ ಮುನ್ನಿ ಹೇರ್ ಹೆಂಗಾಗಿದೆ ನೋಡಿ. ಇವಾಗ ಮುನ್ನಿ ಹೇರ್ ಸ್ಟೈಲ್ ಚೇಂಜ್ ಆಯಿತು. ಮುನ್ನಿನೂ ಕೂಡ ಚೇಂಜ್ ಆಗಿ ಕಾಣಿಸ್ತಿದ್ದಾಳೆ, ಚೆನ್ನಾಗಿ ಕಾಣಿಸ್ತಿದ್ದಾಳೆ. ನಿಮಗೆ ಈ ಚಾಲೆಂಜ್ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ನೋಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ಈ ಥರ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇನ್ನೂ ಹೊಸ ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆಗೆ ಬರೋಣ. ಥ್ಯಾಂಕ್ ಯು.